ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬ್ರೋ ಏನ್ ಬ್ರೋ ವಿಷಯ ಬರಕ್ಕೆ ಹೇಳಿದ್ಯಂತೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮಲ್ಲಿ ಹೇಳಿದ್ದು ಕೇಳಿ ಭಾಳ ಖುಷಿ ಆಯ್ತು. ನನಗೆ ಮನಸ್ಸು ತುಂಬಿ ಬಂತು. ಭಾಳ ಒಳ್ಳೆ ಕೆಲಸ ಮಾಡಿದ್ದೆ. ಅದರಲ್ಲಿ ಏನಿದೆ ಬ್ರೋ, ತೋಚಿದ್ ಮಾಡಿದೆ ಅಷ್ಟೇ. ಬಟ್ ಆ ಥರ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಗ್ರೇಟ್. ಸದ್ಯ ಸಿಚುವೇಶನ್ ಸೀರಿಯಸ್ ಇಲ್ಲ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ ಜೈ? ನಥಿಂಗ್. ಏನು ವಿಷಯ ಬ್ರೋ? ಜೈ, ಪಾರ್ಥ ಮತ್ತೆ ಅಪೇಕ್ಷಾ ಮದುವೆ ಆಯ್ತಲ್ಲ, ಈಗ ಯಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋದಕ್ಕೆ ನೋಡಿದ್ದಾರೆ. ವಾಟ್? ಕೊಲೆನಾ? ಯಾರು ಬ್ರೋ? ಯಾರ ರಾಸ್ಕಲ್ಸು? ಕರೆಕ್ಟ್ ಇದೆ, ರಾಸ್ಕಲ್ಸೇ ಅವರು. ಈಗ ಅವ್ರು ಯಾರು ಅನ್ನೋದನ್ನ ನಾವು ಕಂಡುಹಿಡಬೇಕು. ನಮ್ಮ ಫ್ಯಾಮಿಲಿಗೆ ಆ ಥರದ ಶತ್ರುಗಳಿದ್ದಾರೆ ಅಂದರೆ ನಾವು ಎಚ್ಚೆತ್ಕೋಬೇಕಾಗುತ್ತೆ. ನಾಳೆ ಮತ್ತೆ ಅವ್ರು ಅಟ್ಯಾಕ್ ಮಾಡಲ್ಲ, ಪಾರ್ಥ ಮತ್ತೆ ಅಪೇಕ್ಷಾಗೆ ಅಪಾಯ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ನಮ್ಮ ದಾರಿಗೆ ಅಡ್ಡ ಆಗಿರೋ ಆ ಮುಳ್ಳನ್ನ ನಾವು ಕಿತ್ತಿ ಬಿಸಾಕಬೇಕು. ಆ ಕೆಲಸ ನೀನು ಮಾಡಬೇಕು ಜೈ. ಆ ಜವಾಬ್ದಾರಿಯನ್ನು ನಿನ್ಗೆ ವಹಿಸ್ತಾ ಇದ್ದೀನಿ. ನಾನಾ? ಶೋರ್ ಬ್ರೋ, ಖಂಡಿತ. ನಾನು ಇದನ್ನ ಇನಿಷಿಯೇಟಿವ್ ತಗೊಂಡು ಯಾರು ಅಂತ ಫೈಂಡ್ ಔಟ್ ಮಾಡ್ತೀನಿ ಪಕ್ಕ. ಇದು ಸೂಪರು ಅಂತಾರೆ, ಕಳ್ಳನ ಕೈಗೆ ಕೀ ಕೊಟ್ಟಂಗೆ. ಸದ್ಯ ಆನಂದ ನನ್ನ ಬಗ್ಗೆ ಏನು ಬಾಯಿ ಬಿಟ್ಟಿಲ್ಲ. ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೆ ಜೈ? ಏನಿಲ್ಲ ಬ್ರೋ, ಅದೇ ಈ ಅಟ್ಯಾಕ್ ಮಾಡಿಸಿದ್ದು ಯಾರು ಇರ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯಾರು ಅಂತ ಶತ್ರು ನಮ್ಗೇನದೇ ಗೊತ್ತಾಗ್ತಾ ಇಲ್ಲ ಬ್ರೋ. ಬ್ರೋ ಅದು ಸೈಡ್ ಇಡೋಣ. ನಮ್ಮ ಪಾರ್ಥ ಬ್ರೋ, ನನ್ನ ತಮ್ಮ ಪಾರ್ಥ ಎಷ್ಟು ಸಾಫ್ಟ್ ಹಾರ್ಟೆಡ್, ಎಷ್ಟು ಒಳ್ಳೆ ಹುಡುಗ ಅವನು ಬ್ರೋ. ಲಿಟ್ರಲಿ ಒಂದು ಮಗುವಿನಂತ ಮನ್ಸು ಬ್ರೋ. ಅಂತವನ್ನ ನೋಡಿದ್ರೆ ಬ್ರೋ ಕೊಲೆ ಅಲ್ಲ, ಕೈ ಮಾಡೋದಕ್ಕೂ ಮನ್ಸು ಬರೋದಿಲ್ಲ ಬ್ರೋ. ನಿಜ ತುಂಬಾ ಬೇಜಾರಾಗ್ತಿದೆ. ಯಾರು ಈ ತರ ರೌಡಿಗಳನ್ನ ಬಿಟ್ಟು ಪಾಪ ಅಂತವನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಂತಂದ್ರೆ ಛೇ, ಎಂತ ವರ್ಸ್ಟ್ ಜನ ಇರ್ಬೇಡ ಬ್ರೋ. ನಮ್ಮ ಫ್ಯಾಮಿಲಿ ಮೇಲೆ ಅದು ಯಾರಿಗಿಷ್ಟು ಕೆಟ್ಟ ದ್ವೇಷ ಇದೆಯೋ ಗೊತ್ತಿಲ್ಲ, ಬಟ್ ಅವ್ರನ್ನ ಫೈಂಡ್ ಔಟ್ ಮಾಡಲೇಬೇಕು ಬ್ರೋ. ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಬ್ರೋ, ಬಿಡಬಾರ್ದು ಸುಮ್ಮನೆ. ಡ್ರಾಮಾ ಮಾಡ್ತೀಯಾ? ಯಾಕೆ ಬ್ರೋ ಹೊಡಿತಾ ಇದ್ಯಾ? ನಾನೇನಂತ ತಪ್ಪು ಮಾಡ್ದೆ? ನೀನ್ ಏನ್ ಮಾಡ್ದೆ? ಬ್ರೋ ಮಾತಾಡ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತಾ ಇದೀಯಾ? ನಿನ್ಗೇನು ಅನ್ಸೋದೇ ಇಲ್ವೇನೋ? ಗಿಲ್ಟ್ ಅನ್ನೋದೇ ಇಲ್ವಾ ನಿನ್ಗೆ? ಸ್ವಂತ ತಮ್ಮನ ಮೇಲೆ, ಅವನು ಮದುವೆ ಆಗ್ಬೇಕಾಗಿದ್ದು ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡಿದ್ಯಲ್ಲ, ನೀನೊಬ್ಬ ಮನುಷ್ಯ ಏನೋ? ಮನುಷ್ಯ ಅನ್ಸ್ಕೊಳ್ಳೋದಕ್ಕೂ ನಾಲ್ಕು ನೀನು ನಾಚಿಕೆ ಆಗ್ಬೇಕು ನಿನ್ಗೆ. ನೀನು ಅಪೇಕ್ಷಾನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆ ಕಾರಣಕ್ಕೆ ನಾವು ಮದುವೆನ ಫಿಕ್ಸ್ ಮಾಡಿದ್ವಿ. ಆದ್ರೆ ನೀನೇನ್ ಮಾಡಿದೆ? ಆ ಮಲ್ಲಿನ ನಂಬಿಸಿ ಅವಳಿಗೆ ಮೋಸ ಮಾಡೋದಕ್ಕೆ ನೋಡಿದೆ. ಅದನ್ನ ಮುಚ್ಚಿಟ್ಟು ನಮಗ್ ಮೋಸ ಮಾಡಿದೆ. ಈಗ ಅದು ಸಾಲದು ಅಂತ ದ್ವೇಷ ಸಾಧಿಸೋದು ಕೊಟ್ಟಿದ್ಯಾ? ದ್ವೇಷ ಸಾಧಿಸೋದಕ್ಕೂ ಒಂದು ಅರ್ಹತೆ ಇರ್ಬೇಕಣ. ಅರ್ಹತೆನೂ ಇಲ್ಲ, ಹಕ್ಕೂ ಇಲ್ಲ. ಮೋಸ ಮಾಡಿತಂದೆ ಈಗ ತೊಂದರೆ ಬೇರೆ ಕೊಡ್ತಾ ಇದ್ಯಾ? ಏನ್ ಅನ್ಬೇಕು ನಿನ್ಗೆ? ಬ್ರೋ ನಾನು ಮಾತಾಡಬೇಡ ಜೈ, ಮತ್ತೆ ಹೊಡ್ಸ್ಕೊತ್ಯಾ? ನಂಗೆಲ್ಲ ಗೊತ್ತಾಗಿದೆ. ಗೊತ್ತಾಗಿನೇ ನಿನ್ನ ಇಲ್ಲಿ ಕರೆಸ್ಕೊಂಡಿದ್ದು. ಇನ್ನೊಂದ್ಸತಿ ಇದೇ ತರ ಮಾಡಿ ಪಾರ್ಥ ಅಪೇಕ್ಷಾಗಿ ತೊಂದರೆ ಆಗಿದ್ದೆ ಆದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ನೀನು ನನ್ನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ ತೋರ್ಸೋ ತರ ಮಾಡಬೇಡ. ಮರ್ಯಾದೆ ಇದೆ ಇದ್ರೆ ನಿನ್ಗೆ ಒಳ್ಳೇದು. ಸಾರಿ ಬ್ರೋ. ಏನೋ ಸಾರಿ? ಆಡಬಾರ್ದನ್ನ ಮಾಡಿ ಈಗ ಸಾರಿ ಕೇಳಿದ್ರಲ್ಲ ಸರಿ ಹೋಗ್ಬಿಡತ್ತಾ? ಎಷ್ಟು ನಂಬಿಕೆ ಇಟ್ಕೊಂಡಿದ್ದಲ್ಲೋ ನಿನ್ ಮೇಲೆ ಜೈ, ಎಲ್ಲಾನು ಕಳ್ಕೊಂಡ್ಬಿಟ್ಟಿಯಲ್ಲ. ನಂಬಿಕೆ ಕಳ್ಕೊಳ್ಳೋದು ಒಂದೇ, ಸಾಯೋದು ಒಂದೇ. ಇದ್ರೂ ಸತ್ತಾಗಿ ಬದುಕ್ಬೇಕೇನಂತ ಬಾಳನ್ನ ಥೋ ಅಲ್ವೋ? ಇಂಥ ಕಚಡ ಕೆಲಸ ಮಾಡಕ್ ಮುಂಚೆ ಅಮ್ಮ ಒಂದ್ಸತಿ ನೆನಪಿಗೆ ಬರ್ಲಿಲ್ವೇನೋ ನಿನ್ಗೆ? ತಾನು ಹೆತ್ತ ಮಗ ಇನ್ನೊಬ್ಬ ಮಗನ್ನ ಕೊಲ್ಲೋದು ಕೊಟ್ಟಿದ್ದ ಅಂತ ಗೊತ್ತಾದ್ರ ತಾಯಿ ಎಷ್ಟು ನೊಂದ್ಕೋಬೇಡ, ಎಷ್ಟು ಸಂಕಟ ಪಡಬೇಡ. ಇದು ಬರ್ಲಿಲ್ವಾ ನಿನ್ ತಲೆಗೆ?
ಎಲ್ಲಿ ಬರುತ್ತೆ? ತಲೆಯಲ್ಲಿ ಬರೀ ಬೇಡದೇ ಇರೋದು ತುಂಬಿಕೊಂಡಿದ್ರೆ ಒಳ್ಳೇದಕ್ಕೆಲ್ಲ ಜಾಗ ಇರುತ್ತೆ. ವಿಷಯ ಗೊತ್ತಾದಾಗ ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಎಷ್ಟು ನೋವಾಯ್ತು. ನಿಂತನೆಲ್ಲ ಕುಸ್ತೋದಾಗಾಯ್ತು. ನನ್ನ ಕೈಲಿ ಇನ್ನೂ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಜೈ. ಇದೇ ಲಾಸ್ಟ್ ವಾರ್ನಿಂಗ್ ಜೈ. ಇನ್ನೊಂದ್ಸತಿ ಇದು ರಿಪೀಟ್ ಆಗಬಾರ್ದು. ರಿಪೀಟ್ ಆದ್ರೆ ಮುಂದೆ ಏನಾಗುತ್ತೋ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರು. ನೀವಿಲ್ಲಿದ್ದೀರಾ? ನಾನು ಮನೆಯೆಲ್ಲ ಹುಡುಕಾಡ್ತಾ ಇದ್ದೆ. ಅಲ್ಲ, ನಾನೆಲ್ಲಾದರೂ ಹೊರಗಡೆ ಹೊರಟ್ರೆ ನನ್ನ ನೀವೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಇಷ್ಟುದ್ದ ಕಂಪ್ಲೇಂಟ್ ಹೇಳ್ತೀರಾ. ಇವತ್ತು ನನ್ನ ಬಿಟ್ಟು ನೀವೆಲ್ಲಿ ಹೋಗಿದ್ರಿ? ಹೇಗಪ್ಪ ಹೇಳೋದು ಇವ್ರಿಗೆ? ಅಪೇಕ್ಷಾ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ? ಪಾರ್ಥ, ಅದು ಅತ್ತೆ ಕರೆದ್ರು ಅಂತ ಅವ್ರ ಜೊತೆ ಕ್ಲಬ್ಗೆ ಹೋಗಿ ಬಂದೆ. ವಾಟ್? ಮಾಮ್ ಜೊತೆ ನೀವು ಕ್ಲಬ್ಬಿಗೆ ಹೋಗಿದ್ರಾ? ನೋಡಿ, ನಿಮಗೆ ಆ ಜಾಗ ಸೆಟ್ ಆಗೋದಿಲ್ಲ. ಯಾಕೆ ಹೋಗಿದ್ರಿ? ಯಾಕೆ ಅಂದ್ರೆ ಈಗ ತಾನೇ ಹೇಳದ್ನಲ್ಲ, ಅತ್ತೆ ಸ್ವಲ್ಪ ಫೋರ್ಸ್ ಮಾಡಿದ್ರು. ಅವ್ರನ್ನ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅಂತ ಅವ್ರ ಜೊತೆ ಹೋಗಿ ಬಂದೆ. ಓಕೆ, ಫೈನ್. ನೋಡಿ, ನಿಮಗೆ ಕ್ಲಬ್ಬಿಗೆ ಹೋಗಬೇಕು ಅಂತಿದ್ರೆ ಹೋಗಿ, ಐ ಡೋಂಟ್ ಮೈಂಡ್. ಆದರೆ ನೀವು ಮಾಮ್ ಥರ ಕಾರ್ಡ್ಸ್ ಆಡೋದಾಗಲಿ ಗ್ಯಾಮ್ಲಿಂಗ್ ಮಾಡೋದಾಗಲಿ ಮಾತ್ರ ಮಾಡಬೇಡಿ. ನೋಡಿ, ಹೇಗೆ ಈ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ, ಹಾಗೆ ಈ ಗ್ಯಾಮ್ಲಿಂಗ್ ಮಾಡೋದು, ಕಾರ್ಡ್ಸ್ ಆಡೋದು, ಇಟ್ಸ್ ಇಂಜೂರಿಯಸ್ ಟು ವೆಲ್ತ್. ಆಮೇಲೆ ನಾವು ಇರೋ ಬರೋ ದುಡ್ಡು, ಮನೆ, ಆಸ್ತಿ ಎಲ್ಲದನ್ನೂ ಕಳ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಹೌದು, ನೀವು ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಲ್ವಾ? ಡಿಡ್ ಯು ಪ್ಲೇ ಕಾರ್ಡ್ಸ್? ಇಲ್ಲ ಪಾರ್ಥ, ಕಾರ್ಡ್ಸಾ? ನಾನಾ? ನೋನು, ನಂಗೆ ಕಾರ್ಡ್ಸ್ ಹೇಗೆ ಹಿಡಿಯೋದು ಅಂತಾನೆ ಗೊತ್ತಿಲ್ಲ. ನೋ, ನೆವರ್. ನಂಗೆ ಅದೆಲ್ಲ ಗೊತ್ತೂ ಆಗಲ್ಲ ಪಾರ್ಥ. ಆ್ಯಂಡ್ ಅದನ್ನೆಲ್ಲ ಗೊತ್ತು ಮಾಡ್ಕೊಳ್ಳೋಕ್ಕೂ ಹೋಗಲ್ಲ. ಓಕೆ, ದ್ಯಾಟ್ಸ್ ಗುಡ್. ನೀವು ಹಾಗೆ ಇದ್ಬಿಡಿ. ನೋಡಿ, ಈ ಗ್ಯಾಮ್ಲಿಂಗ್ ಆಡೋದು, ಕಾರ್ಡ್ಸ್ ಆಡೋದು ಇದೆಲ್ಲ ಬರೀ ಇಂಜೂರಿಯಸ್ ಟು ವೆಲ್ತ್ ಅಲ್ಲ, ನಮ್ಮ ಮೆಂಟಲ್ ಸ್ಟೇಟ್ನೇ ಹಾಳು ಮಾಡಿಬಿಡುತ್ತೆ. ಆಮೇಲೆ ನಾನು ಅಷ್ಟು ದುಡ್ಡು ಕಳ್ಕೊಂಡೆ, ಇಷ್ಟು ದುಡ್ಡು ಕಳ್ಕೊಂಡೆ ಅಂತ ಲೈಫ್ ಲಾಂಗ್ ಕೊರ್ಗೋ ಥರ ಮಾಡಿಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಇದರಲ್ಲಿ ಇನ್ವಾಲ್ವ್ ಆಗಬೇಡಿ. ಈಗ ಹೇಳಿ ಏನು ಪ್ರಯೋಜನ? ನಾನು ಆಲ್ರೆಡಿ 10 ಲಕ್ಷ ಕಳ್ಕೊಂಡು ಕೊರಗ್ತಾ ಇದ್ದೀನಿ. ಅಪೇಕ್ಷಾ, ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅದೇ ನೀವೀಗ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಪಾರ್ಥ. ನೀವು ಹೇಳ್ತಾ ಇರೋದು ಕರೆಕ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.